ಈ ದಿನ ಏನು ನಮ್ಮ ಜಿಲ್ಲೆಯ NDA ಅಭ್ಯರ್ಥಿಯಾದಂಥ ಮಲ್ಲೇಶ್ ಬಾಬು ಅವರು, ನಾನು ಸುಮಾರು ಚುನಾವಣೆ ಸಮಯದಲ್ಲೂ ಹೇಳಿದೆ, ತುಂಬ ಒಳ್ಳೆಯ ವ್ಯಕ್ತಿ, ಎಲ್ರಿಗೂ ಒಳ್ಳೇದು ಮಾಡುವಂಥ ಒಬ್ಬ ವ್ಯಕ್ತಿ, ಎಲ್ಲರನ್ನೂ ಸರಿಸಮಾನವಾಗಿ ನೋಡ್ಕೊಂಡು ಹೋಗುವಂಥ ಒಬ್ಬ ವ್ಯಕ್ತಿ ಸಿಕ್ಕಿದ್ದಾನೆ. ಬಹುಶಃ ಇದು ಎಲ್ಲೂ ಹಾಗೆ ಆಗತ್ತೆ ಅಂತ ಹೇಳ್ಬಿಟ್ಟು ನಾನು ಹೇಳಿದ್ದೆ ಹಿಂದೆಯೇ. ಬಹುಶಃ ಏನು ಮುಂದೆ ಏನು ಅವರು ಗೆದ್ದು ನಮ್ಮ ಜಿಲ್ಲೆ ಜನ ಆಶೀರ್ವಾದ ಮಾಡಿದ್ದಾರೆ, ಅವರು ಒಳ್ಳೆಯ ರೀತಿಯಲ್ಲಿ ಆಡಳಿತ ನಡೆಸ್ತಾರೆ, ಅಭಿವೃದ್ಧಿ ಬಗ್ಗೆ ಹೆಚ್ಚಿನ ಒಂದು ಗಮನ ಕೊಡ್ತಾರೆ ಅಂತ ಸಾರಿನ ಸಂದರ್ಭದಲ್ಲಿ ಏನು ನಮ್ಮ ಜಿಲ್ಲೆಯಲ್ಲಿ BJP ಮತ್ತು JDS ನಮ್ಮ ಎಲ್ಲ ನಾಯಕರು ಒಟ್ಟುಗೂಡಿ ಏನು ಕೆಲಸ ಮಾಡಿ ಗೆಲ್ಲಿಸಿದ್ದಾರೆ, ಅವರೆಲ್ರಿಗೂ ನಾನು ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಇಷ್ಟಪಡ್ತೀನಿ. 100% ವರ್ಕೌಟ್ ಆಗಿದೆ. ಎಕ್ಸಾಂಪಲ್ ಈಗ ನೋಡಿ, ಓಲ್ಡ್ ಮೈಸೂರು ಪೂರ್ತಿ ಏನು ಚಾಮರಾಜನಗರ ಒಂದು ಬಿಟ್ಟು ಆಲ್ಮೋಸ್ಟ್ ಅಲ್ಲೆಲ್ಲ JDSನ ಒಂದು ಮೈತ್ರಿಯಿಂದನೇ ಸರ್ಕಾರದಿಂದ ಇವತ್ತಿನ ದಿನ ಗೆದ್ದಿದ್ದಾರೆ ಅಂತ ಹೇಳ್ಬಿಟ್ಟು ಈ ವಿಶ್ಲೇಷಕರೇ ಹೇಳ್ತಿದ್ದಾರೆ ಈಗಾಗಲೇ. ಅದರಲ್ಲೇನೇ ಸಂಶಯ ಏನು ಬೇಡ. ಮತ್ತು ಮಂಡ್ಯದಲ್ಲಿ ಅತಿ ಹೆಚ್ಚು ಅದು ಮೊದಲೇ ಎಕ್ಸ್ಪೆಕ್ಟೆಡ್, ಅದು ಮೊದಲೇ ನಿರೀಕ್ಷೆ ಇತ್ತು. ಯಾಕಂದರೆ ಕುಮಾರಣ್ಣವರು ಕ್ಯಾನ್ವಾಸ್ ಮಾಡದೇ ಇದ್ರೂ ಸಹ ಅಲ್ಲಿ ಗೆಲ್ತಿದ್ರು, ಅದರಲ್ಲಿ ಎರಡನೇ ಮಾತಿಲ್ಲ. ಅವರು ಏನು ಇವತ್ತಿನ ದಿನ ಅವರು ಏನು ನಮ್ಮ ರಾಜ್ಯದಲ್ಲಿ ಹೆಚ್ಚಿನ ಒಂದು ಮತಗಳಲ್ಲಿ ಗೆದ್ದಿದ್ದಾರೆ, ಹೆಚ್ಚಿನ ಒಂದು ಲೀಡ್ ಕೊಟ್ಟಿದ್ದಾರೆ. ಅಲ್ಲಿ ಆ ಭಾಗದ ಜನ ಹೆಚ್ಚಿನ ರೈತರಿರ್ತಕ್ಕಂಥ ಭಾಗ. ಬಹುಶಃ ರೈತರನ್ನ ನಂಬಿಕೊಂಡು ರಾಜಕಾರಣ ಮಾಡುವಂಥ ಒಂದು ಕುಟುಂಬ ಅಂದರೆ ದೇವೇಗೌಡ ಕುಟುಂಬ. ಆ ಕುಟುಂಬವನ್ನು ಯಾವತ್ತೇ ಆಗಲಿ ರೈತರಂತೂ ಬಿಟ್ಕೊಡಲ್ಲ, ಯಾವುದೇ ಕಾರಣಕ್ಕೂ ಬಿಟ್ಕೊಡಲ್ಲ. ಮುಂದಿನ ದಿನಗಳಲ್ಲೂ ಅಷ್ಟೇ ಈ ರಾಜಕಾರಣ ಏನು ಅವರು ಮುಂದುವರಿಸ್ತಾರೆ, ಯಾವುದೇ ರೀತಿಯಲ್ಲೂ ರೈತರಂತೂ, ಸಾಮಾನ್ಯ ಜನ ರೈತರಂತೂ ಅವ್ರನ್ನಂತೂ ಬಿಟ್ಕೊಡೋಕೆ ಸಾಧ್ಯನೇ ಇಲ್ಲ, ಬಿಟ್ಕೊಡೋದು ಇಲ್ಲ. ಭದ್ರ ಬುನಾದಿ ಅದರ ಲೆಕ್ಕನೇ ಬೇರೆ ಆಗ್ತಾರೆ. ಮುಂದಿನ ದಿನಗಳಲ್ಲಿ ಯಾರು ಸರಿಸಾಟಿ ಆಗಲ್ಲ. ಆಮೇಲೆ ಮೈತ್ರಿ ಆಗ್ಬಿಟ್ರೆ ಬಹುಶಃ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಧೂಳಿಪಟ ಆಗೋದಂತೂ ಶತಸಿದ್ಧ ರಾಜ್ಯದಲ್ಲಿ.